ಹಾಯ್ ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೈ ನ್ಯೂ ಬ್ಲಾಗ್, ಮೈ ಬ್ಲಾಗ್ಸ್. ನೋಡಿ ಗೈಸ್, ನಮ್ಮ ಮನೆಯವರು ಮಟನ್ನು ಚಿಕನ್ ಎರಡೂ ತಂದಿದ್ದಾರೆ. ಇವತ್ತು ಕೆಲಸದಿಂದ ಬಂದೆ, ಮಟನ್ ಚಿಕನ್ ಎರಡು ತಂದು ಇಟ್ಟಿದ್ರು. ನಾನು ಈಗ ತಂದು ಅಡುಗೆ ಮಾಡೋಣ ಅಂತ ಅಡುಗೆ ಮಾಡೋಕ್ಕೆ ನಿಂತಿದ್ದೀನಿ. ಈಗ ಇದು ಮಟನ್ನು, ಇದು ಚಿಕನ್ನು ಎರಡು ತಗೊಂಬಂದಿಟ್ಟಿದ್ದಾರೆ. ನೋಡಿ ಗೈಸ್, ಈಗ ಅಡುಗೆ ಮಾಡಬೇಕು. ಮಟನ್ 1 kg ತಂದರೆ, ಚಿಕನ್ ಒಂದು ಅರ್ಧ kg ತಂದರೆ. ನಾವು ಮಟನ್ ತಿಂತೀವಿ, ನಮ್ಮ 2 ಮಕ್ಕಳು ಚಿಕನ್ ತಿಂತಾರೆ. ಅವರು ನಾವು ಮಟನ್ ತಿನ್ನಲ್ಲ ಅಂತಾರೆ. ಅದಕ್ಕೆ ಅವರಿಗೆ ಮಟನ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ತೊಳ್ಕೊತಾ ಇದ್ದೀನಿ, ಚಿಕನ್ನ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಈಗ ಚಿಕನ್ ಎಲ್ಲ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಆವಾಗಲೇ ನಾನು ಬರೋಷ್ಟರಲ್ಲಿ ನನ್ನ ಮಗಳು ಎಲ್ಲ ಫ್ರೈಗೆ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಾಳೆ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಸೈಡ್ ನನಗೆಲ್ಲ ತೊಳ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಈಗ ಅವಾಗಲೇ ಫ್ರೈ ಆಯ್ತಿದೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಆಗಿದೆ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ತೊಳ್ಕೊಂಡು ಚಿಕನ್ ಹಾಕ್ತಾಯಿದ್ದೀನಿ. ಈಗ ಚಿಕನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಫ್ರೈ ಮಾಡೋಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಈಗ ಬೇಯಬೇಕು, ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಬೆಂದೆ ಅಷ್ಟೊತ್ತಿ ಸಾಲ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲ ಇಟ್ಕೊಳತ್ತಲ್ವ, ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಯಬೇಕು. ಫುಲ್ ಡ್ರೈ ಆಗ್ತಿದೆ ರೈಸ್. ಎಲ್ಲ ಫ್ರೈ ಎಣ್ಣೆಯಲ್ಲಿ ಡ್ರೈ ಆಗ್ತೀವಿ. ಈಗ ಅದಾದಮೇಲೆ ಚಿಕನ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ನಾವು ಖಾರ ರುಬ್ಕೊಂಡು ಹಾಕ್ಕೊಳಲ್ಲ. ಏನಾದರೂ ಅರ್ಜೆಂಟ್ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಿ. ಜಾಸ್ತಿ ಹಂಗೆ ಖಾರ ರುಬ್ಬಲ್ಲ ನಾನು ಯಾವತ್ತು. ಫ್ರೈನೇ ಜಾಸ್ತಿ ಮಾಡೋದು ನಮ್ಮ ಮನೇಲಿ. ನೋಡಿ, ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕಲ್ಲ, ಲೈಟಾಗಿ ಹಾಕ್ಕೊತೀನಿ. ಜಾಸ್ತಿ ಅದೇ ಆಗೋದು, ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಅರ್ಧ ಗ್ಲಾಸ್ ಹಾಕ್ಕೊಂಡೆ. ಅದು ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಬೇಯಬೇಕು. ಬೇಯಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಂಗೆ ಫ್ರೈ ಮಾಡ್ಕೊಂಡ್ರೆ ಆಗೋಲ್ಲ. ಅದು ಸ್ವಲ್ಪ ನೀರು ಹಾಕಿ ಬೇಯಬೇಕದು. ನಾವು ಜಾಸ್ತಿ ಫ್ರೈನೇ ಮಾಡ್ಕೊಳೋದು. ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ಎಣ್ಣೆ ಬಿಟ್ಕೊಳತ್ತಲ್ಲ, ಚೆನ್ನಾಗಿರುತ್ತೆ. ಸುಮ್ಮನೆ ಹಂಗೆ ಖಾರ ರುಬ್ಬಿ ಎಲ್ಲ ಹಾಕಲ್ಲ. ಖಾರ ರುಬ್ಬಿ ಮಾಡೋಷ್ಟರಲ್ಲಿ ಅವರು ಇಷ್ಟನೇ ಪಡಲ್ಲ ಜಾಸ್ತಿ. ಅದೇ ನಾವು ಚಿಕನ್ ಮಸಾಲ, ಉಪ್ಪು ಅವೆಲ್ಲ ಹಾಕಿ ಮೆಣಸಿನ್ಕಾಯಿ, ಖಾರ ಅವೆಲ್ಲ ಹಾಕಲ್ಲ, ಹಂಗೆ ಹಾಕ್ಕೊಂಡು ಮಾಡ್ತೀವಿ. ಇವಷ್ಟೊತ್ತಿಗೆ ಆಗೋಷ್ಟರಲ್ಲಿ, ಅದು ಫ್ರೈ ಆಗೋಷ್ಟರಲ್ಲಿ ಈಗ ನಾನು ಮಟನ್ ಸಾಂಬಾರಿಗೆ ಈಗ ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊತೀನಿ. ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, 2 ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಮಟನ್ ಮಸಾಲ, ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಪೂನು, 1 kgಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಖಾರದ ಪುಡಿ ಹಾಕಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಖಾರದ ಪುಡಿ ಅಂದರೆ ಹಾಕೋಲ್ಲ. ಆಮೇಲೆ ಮಟನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾಯಿಲಿ ಅಂತ ಇಟ್ಟಿದ್ದೀನಿ. ತೊಳ್ಕೊಂಡು ಎಲ್ಲ ಇಟ್ಕೊಂಡು ಕಾಯಬೇಕು ಸ್ವಲ್ಪ ಹೊತ್ತು.
ಎಣ್ಣೆ ಕಾದೈತಿ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಮಟನ್ ಹಾಕ್ಕೊಂಡಿವಿ. ಮಟನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಕೊಂಡು ಎಲ್ಲ ಎಣ್ಣೆ ಕಾದಾದ್ಮೇಲೆ ಹಾಕ್ಕೊಂಡು ಎಲ್ಲ ಎಣ್ಣೆಲಿ ಡ್ರೈ ಆಗಬೇಕು. ಚೆನ್ನಾಗಿ ಡ್ರೈ ಆದ್ರೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಥರ ಬಿಟ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ನೀರು ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಎಣ್ಣೆ ಬಿಟ್ಕೊಂಡು ಬಿಟ್ಟರೆ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್. ಫುಲ್ಲು ನೀರನ್ನ ಬಿಟ್ಕೊಳತ್ತಲ್ವ, ಆಮೇಲೆ ಎಣ್ಣೆ ಥರ ಬಿಟ್ಟರೆ ಅದು ಡ್ರೈ ಆಗುತ್ತೆ ಚೆನ್ನಾಗಿ, ಆವಾಗ ಟೇಸ್ಟ್ ಬರುತ್ತೆ. ಸುಮ್ಮನೆ ನೀರಲ್ಲೇ ಖಾರ ಆಗಬಾರ್ದು, ಖಾರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರೋಲ್ಲ. ಚೆನ್ನಾಗಿ ಬೇಯ್ತೈತೆ. ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. ಬೇಯಿಲಿ ನೋಡಿ. ಎಣ್ಣೆ ಬಿಟ್ಕೊಂತು ಈ ಖಾರ ಹಾಕಿ ಖಾರ ಹಾಕ್ತಾಯಿದ್ದೀನಿ ನೋಡಿ. ಖಾರ ಗೊತ್ತಿರೋದು ಹಾಕ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರಷ್ಟು ಹಾಕಿದ್ದೀನಿ. ನಾನೊಂದು 3 ಗ್ಲಾಸ್ ಹಾಕ್ತೀನಿ ಅಷ್ಟೇ ನೀರು. ಖಾರ ರುಬ್ಬಿಟ್ಕೊಂಡಿದ್ದೀನಲ್ಲ, ಹಾಕ್ಕೊಂಡಿದ್ದೀನಿ ನೋಡಿ. 3 ಗ್ಲಾಸ್ ನೀರು ಹಾಕ್ತೀನಿ ಅಷ್ಟೇ. ಹಾಕ್ಬಿಟ್ಟು ಈಗ ಕುಕ್ಕರ್ ವಿಷಲ್ ಹಾಕಿಟ್ಟಿದ್ದೀನಿ. ಒಂದು 5 ಸತಿ ಕುಕ್ಕರ್ ವಿಷಲ್ ಹೊಡ್ಕೊಂಡು ನೋಡಿ. ಮಟನ್ ಸಾಂಬಾರು ರೆಡಿ. ಮಟನ್ ಸಾಂಬಾರು ಗಾಯ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.